ಋಷಿಗಳ ಕುತೂಹಲವನ್ನು ತೃಪ್ತಿಪಡಿಸುತ್ತಾ, ಓ ಋಷಿಗಳೇ, ಪ್ರಾಚೀನ ಕಾಲದಲ್ಲಿ ದೇವರುಗಳು ರಾಕ್ಷಸರಿಂದ ಸೋಲಿಸಲ್ಪಟ್ಟಾಗ ದೇವತೆಗಳ ತಾಯಿ ಆದಿತ್ಯ ಈ ಹೆಸರುಗಳಿಂದಲೇ ಸೂರ್ಯನನ್ನು ಸ್ತುತಿಸಿದನು. ಇವು ಸಾಮಾನ್ಯ ಹೆಸರುಗಳಲ್ಲ, ಅವು ಮಂತ್ರಗಳು. ಯಮರಾಜನ ಸಂದೇಶವಾಹಕರು ಸೂರ್ಯನ ಈ 12 ಹೆಸರುಗಳನ್ನು ಪಠಿಸುವ ವ್ಯಕ್ತಿಯನ್ನು ಸಮೀಪಿಸಲು ಸಹ ಹೆದರುತ್ತಾರೆ ಎಂದು ಬ್ರಹ್ಮಾಜಿ ಸ್ವತಃ ಹೇಳಿದ್ದಾರೆ. ಈ ಹೆಸರುಗಳು ಇಂದ್ರ, ಧಾತ, ಪರ್ಜನ್ಯ, ತ್ವಷ್ಟ, ಪೂಷ, ಆರ್ಯಮ, ಭಗ, ವಿವಸ್ವನ್, ವಿಷ್ಣು, ಅಂಶುಮಾನ್, ವರುಣ ಮತ್ತು ಮಿತ್ರ. ಈ 12 ಆದಿತ್ಯರು ವರ್ಷದ 12 ತಿಂಗಳುಗಳಲ್ಲಿ ವಿಭಿನ್ನ ರೂಪಗಳನ್ನು ತೆಗೆದುಕೊಂಡು ಧ್ಯಾನ ಮಾಡುತ್ತಾರೆ ಮತ್ತು ವಿಶ್ವವನ್ನು ನಿರ್ವಹಿಸುತ್ತಾರೆ. ಒಬ್ಬ ವ್ಯಕ್ತಿಯು ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿದಾಗ, ಶತ್ರುಗಳಿಂದ ಸುತ್ತರಿಸಲ್ಪಟ್ಟಾಗ ಅಥವಾ ಭಯಾನಕ ಕಾಯಿಲೆಯಿಂದ ಬಳಲಿದಾಗ ಸೂರ್ಯನ ಈ ಸ್ತುತಿಯು ರಕ್ಷಣೆಯ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸೂದ್-ಜಿ ವಿವರಿಸಿದರು. ಶತ್ರುಗಳು ರಾಜ್ಯವನ್ನು ಕಸಿದುಕೊಂಡ ರಾಜನು ಕಾಡಿನಲ್ಲಿ ಒಣ ಎಲೆಗಳನ್ನು ಮಾತ್ರ ತಿಂದು ಸೂರ್ಯನ ಈ ಹೆಸರುಗಳನ್ನು ಹೇಗೆ ಜಪಿಸುತ್ತಿದ್ದನೆಂಬ ಕಥೆಯನ್ನು ಅವರು ವಿವರಿಸಿದರು. ಅಲ್ಪಾವಧಿಯಲ್ಲಿಯೇ ಅವನು ತನ್ನ ಕಳೆದುಹೋದ ರಾಜ್ಯವನ್ನು ಮರಳಿ ಪಡೆದನು ಮಾತ್ರವಲ್ಲದೆ ಶತ್ರುಗಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಹ ಸಾಧ್ಯವಾಗದಷ್ಟು ಪ್ರಕಾಶವನ್ನು ಪಡೆದನು. ಈ ಸ್ತುತಿ ಮನಸ್ಸಿನ ಕುರುಡರಿಗೆ ಇದು ಬೆಳಕಿನ ಕಿರಣಗಳನ್ನು ತೆಗೆದುಹಾಕುತ್ತದೆ. ಸೂರ್ಯದೇವರನ್ನು ಸವಿತಾ ಎಂದೂ ಕರೆಯಲಾಗುತ್ತದೆ, ಅಂದರೆ ಜನ್ಮ ನೀಡುವವನು. ಅವನು ಬುದ್ಧಿಶಕ್ತಿಯನ್ನು ಪ್ರೇರೇಪಿಸುತ್ತಾನೆ. ಆದ್ದರಿಂದ ಈ ಹೆಸರುಗಳನ್ನು ಜಪಿಸುವ ವಿದ್ಯಾರ್ಥಿಗಳು ತಮ್ಮ ಸ್ಮರಣಶಕ್ತಿಯನ್ನು ಬಹಳವಾಗಿ ಹೆಚ್ಚಿಸುತ್ತಾರೆ. ಈ ಪ್ರಾರ್ಥನೆಯು ಒಬ್ಬ ವ್ಯಕ್ತಿಗೆ ತಾವು ಒಬ್ಬಂಟಿಯಲ್ಲ ಎಂದು ಅರಿತುಕೊಳ್ಳುವಂತೆ ಮಾಡುತ್ತದೆ. ಇಡೀ ವಿಶ್ವವನ್ನು ನಡೆಸುವ ಶಕ್ತಿ ಅವರಲ್ಲಿದೆ. ಸೂರ್ಯನಾರಾಯಣನ ಶಕ್ತಿಯನ್ನು ಅನುಭವಿಸುತ್ತಾ ಸೂರ್ಯನಾರಾಯಣನ ಹೆಸರನ್ನು ಜಪಿಸಲು ಕಲಿಯುವುದರಿಂದ ಸೋತ ವ್ಯಕ್ತಿಯನ್ನು ಸಹ ಮತ್ತೆ ವಿಜೇತನನ್ನಾಗಿ ಪರಿವರ್ತಿಸುವ ಶಕ್ತಿಯಿದೆ. ಸೂರ್ಯದೇವರು ವಿಶ್ವದಾದ್ಯಂತ ಇದ್ದಾನೆ, ಆದರೆ ಭೂಮಿಯ ಮೇಲೆ ಒಂದು ರಹಸ್ಯ ಸ್ಥಳವಿದೆ. ಅಲ್ಲಿ ಅವನು ವೈಯಕ್ತಿಕವಾಗಿ ವಾಸಿಸುತ್ತಾನೆ ಮತ್ತು ಮಣ್ಣು ಸಹ ರೋಗಗಳನ್ನು ಹೀರಿಕೊಳ್ಳುತ್ತದೆ. ಆ ದೈವಿಕ ಸ್ಥಳ ಎಲ್ಲಿದೆ? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 23. ಕೋಣಾರ್ಕ್ ತೀರ್ಥದ ನಿಗೂಢ ಪರಿಚಯ. ಸುತಾಜಿ ಈಗ ತನ್ನ ಭಾಷಣವನ್ನು ದಕ್ಷಿಣದ ಕಡೆಗೆ ತಿರುಗಿಸಿದರು. ಓ ಋಷಿಗಳೇ, ಸೂರ್ಯನ ಕಿರಣಗಳು ಇಡೀ ಭೂಮಿಯ ಮೇಲೆ ಬಿದ್ದರೂ ಅವನಿಗೆ ತನ್ನ ಜೀವಕ್ಕಿಂತ ಪ್ರಿಯವಾದ ಸ್ಥಳ ಇನ್ನೊಂದಿದೆ. ಆ ಸ್ಥಳವು ಭಾರತದ ಉತ್ಕಲ ಅಥವಾ ಒಡಿಶಾ ಪ್ರದೇಶದಲ್ಲಿದೆ. ಇದನ್ನು ಸೂರ್ಯಕ್ಷೇತ್ರ ಅಥವಾ ಕೋಣಾರ್ಕ್ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ಉಪ್ಪು ಸಮುದ್ರದ ಉತ್ತರ ತೀರದಲ್ಲಿದೆ. ಇಲ್ಲಿನ ಗಾಳಿಯಲ್ಲಿ ಒಂದು ವಿಚಿತ್ರ ಮಾಂತ್ರಿಕತೆ ಇದೆ. ಸೂರ್ಯನ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿದಾಗ ಚಿನ್ನದ ಮಳೆ ಹಾಗೆ ಭಾಸವಾಗುತ್ತದೆ. ಸತ್ಯಯುಗದಲ್ಲಿ ಈ ಸ್ಥಳದ ಕಾಂತಿ ಎಷ್ಟು ತೀವ್ರವಾಗಿತ್ತು ಎಂದರೆ ದೇವರುಗಳು ಸಹ ಭೇಟಿ ನೀಡಲು ಹಾತುರಿಸುತ್ತಿದ್ದರು ಎಂದು ಸುತಾಜಿ ವಿವರಿಸಿದರು. ಇಲ್ಲಿನ ನದಿಗಳು ಪಾಪಗಳನ್ನು ನಾಶ ಮಾಡುತ್ತವೆ ಎಂದು ನಂಬಲಾಗಿದೆ. ಆರ್ಕ್ ಫಾರೆಸ್ಟ್ ಎಂದು ಕರೆಯಲಾಗುವ ಇಲ್ಲಿನ ಅರಣ್ಯವನ್ನು ಸೂರ್ಯನ ತಪಸ್ಸಿನ ಅಭ್ಯಾಸಕ್ಕಾಗಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿತ್ತು. ಸೂರ್ಯದೇವರು ಇಲ್ಲಿಯೇ ಇದ್ದಾನೆ ಎಂದು ನಂಬಲಾಗಿದೆ. ಇಲ್ಲಿಗೆ ತಲುಪಲು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ಸಮುದ್ರ ತೀರದಲ್ಲಿ ಕುಳಿತು ಸೂರ್ಯನನ್ನು ನೋಡುವ ಯಾರಾದರೂ 7 ಜನ್ಮಗಳ ಪಾಪಗಳು ತಕ್ಷಣವೇ ಸುಟ್ಟು ಹೋಗುತ್ತವೆ. ಈ ಭೂಮಿ ಮೋಕ್ಷದ ದ್ವಾರವಾಗಿದೆ. ಇಲ್ಲಿ ಕಲ್ಲುಗಳು ಸಹ ಮಾತನಾಡುತ್ತವೆ ಮತ್ತು ಅಲೆಗಳು ಮಂತ್ರಗಳನ್ನು ಹಾಡುತ್ತವೆ. ಈ ಸ್ಥಳವು ಎಷ್ಟು ಪವಿತ್ರವಾಗಿದೆ ಎಂದರೆ ಇದನ್ನು ಭೇಟಿ ನೀಡುವುದರಿಂದ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಆದರೆ ಇದರ ಮಹತ್ವ ಕೇವಲ ಭೌಗೋಳಿಕವಲ್ಲ, ಆಧ್ಯಾತ್ಮಿಕವೂ ಆಗಿದೆ. ಸೂರ್ಯನ ಶಕ್ತಿಯು ಇಲ್ಲಿ ನೇರವಾಗಿ ಬೀಳುತ್ತದೆ, ದೇಹದ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ. ಭೂಮಿಯ ನಕ್ಷೆಯಲ್ಲಿರುವ ಈ ಸ್ಥಳವು ಸೂರ್ಯದೇವನ ಸ್ವಂತ ಮನೆ ಎಂದು ಸೂದ್-ಜಿ ಹೇಳುತ್ತಾರೆ. ಇಲ್ಲಿ ಒಬ್ಬರು ಅನುಭವಿಸುವ ಶಾಂತಿಯನ್ನು ಸ್ವರ್ಗದ ನಂದನವನದಲ್ಲಿಯೂ ಸಹ ಕಾಣಲು ಸಾಧ್ಯವಿಲ್ಲ. ಈ ಸ್ಥಳವು ದೇವರು ದೇವಾಲಯದ ವಿಗ್ರಹಗಳಲ್ಲಿ ಮಾತ್ರವಲ್ಲದೆ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲಿಯೂ ವಾಸಿಸುತ್ತಾನೆ ಎಂದು ತೋರಿಸುತ್ತದೆ. ತಿಳಿಯಿರಿ, ದೇವರ ವಿಶೇಷ ಸ್ಥಳಗಳ ವಾತಾವರಣವು ಅನ್ವೇಷಕರ ಆಧ್ಯಾತ್ಮಿಕ ಅಭ್ಯಾಸವನ್ನು ಯಶಸ್ವಿಗೊಳಿಸುತ್ತದೆ. ಆದರೆ ಹುಷಾರಾಗಿ, ಈ ತೀರ್ಥಯಾತ್ರೆಗೆ ಭೇಟಿ ನೀಡುವ ನಿಯಮಗಳನ್ನು ಅನುಸರಿಸಲಾಗಿದೆ. ಒಂದು ಸಣ್ಣ ತಪ್ಪು ಇಡೀ ಪ್ರಯಾಣವನ್ನೇ ಹಾಳು ಮಾಡಬಹುದು. ಆ ನಿಯಮಗಳು ಯಾವುವು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 24. ತೀರ್ಥಯಾತ್ರೆಯ ನಿಯಮಗಳು ಮತ್ತು ಸಂಯಮವನ್ನು ಅನುಸರಿಸಿ ಎಂದು ಸೂದ್-ಜಿ
ಅನ್ವೇಷಕರಿಗೆ ಎಚ್ಚರಿಕೆ ನೀಡಿದರು. ಓ ಋಷಿಗಳೇ, ತೀರ್ಥಯಾತ್ರೆ ಎಂದರೆ ಪ್ರವಾಸ ಅಥವಾ ಪಿಕ್ನಿಕ್ ಅಲ್ಲ, ಅದು ತಪಸ್ಸು. ಮನಸ್ಸಿನಲ್ಲಿ ಕಲ್ಮಶಗಳೊಂದಿಗೆ ತೀರ್ಥಯಾತ್ರೆಗೆ ಹೋಗುವ ಯಾರಿಗಾದರೂ ಯಾವುದೇ ಪ್ರತಿಫಲ ಸಿಗುವುದಿಲ್ಲ. ಕೊಳಕಿನ ಪಾತ್ರೆಯಲ್ಲಿ ಸಂಗ್ರಹಿಸಲ್ಪಟ್ಟ ಹಾಲು ಹೆಪ್ಪಟ್ಟುವಂತೆ ಅಶುದ್ಧ ಮನಸ್ಸಿನಿಂದ ಕೈಗೊಳ್ಳುವ ಪ್ರಯಾಣವೂ ವ್ಯರ್ಥ. ಸೂರ್ಯದೇವನಾದ ಕೋಣಾರ್ಕ್ಗೆ ಹೋಗುವ ಯಾತ್ರಿಕನ ನಿಯಮವೆಂದರೆ ಅವನು ಹೊರಡುವ ಮೊದಲು ತನ್ನ ಕೋಪ ಮತ್ತು ದುರಾಸೆಯನ್ನು ಮನೆಯಲ್ಲಿಯೇ ಬಿಡುವುದು. ದಾರಿಯಲ್ಲಿ ಅವನು ಕಡಿಮೆ ಮಾತನಾಡಬೇಕು, ಕಡಿಮೆ ತಿನ್ನಬೇಕು ಮತ್ತು ಬ್ರಹ್ಮಚರ್ಯವನ್ನು ಆಚರಿಸಬೇಕು. ತೀರ್ಥಯಾತ್ರೆಯ ಸ್ಥಳದಲ್ಲಿ ತನ್ನ ಕೂದಲನ್ನು ಬೋಳಿಸುವುದು, ಉಪವಾಸ ಮಾಡುವುದು ಮತ್ತು ನೆಲದ ಮೇಲೆ ಮಲಗುವುದು ಅಹಂಕಾರವನ್ನು ಮುರಿಯುವ ಸೆಲ್ಲ ಮಾರ್ಗಗಳಾಗಿವೆ ಎಂದು ಸುತಾಜಿ ಮತ್ತಷ್ಟು ವಿವರಿಸಿದರು. ಯಾತ್ರಿಕನು ದಾರಿಯುದ್ದಕ್ಕೂ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವರ ರೂಪವನ್ನು ನೋಡಬೇಕು. ಅವನು ಭಿಕ್ಷುಕನನ್ನು ಭೇಟಿಯಾದರೆ ಅವನಿಗೆ ದಾನ ನೀಡಿ ಮತ್ತು ಯಾರಾದರೂ ನೋವಿನಲ್ಲಿದ್ದರೆ ಅವನಿಗೆ ಸೇವೆ ಮಾಡಿ. ಅವನ ಪಾದಗಳು ಗುಳ್ಳೆಗಳಿದ್ದರೂ ಸಹ ಅವನ ದೇಹವು ದಣದಿರಬಹುದು, ಆದರೂ ಸಹ ದೇವರ ಹೆಸರನ್ನು ಹೊಂದಿರುವ ಬಾಯಿಯನ್ನು ಹೊಂದಿರುವವನು ಮಾತ್ರ ಯಶಸ್ವಿ ಪ್ರಯಾಣವನ್ನು ಹೊಂದುತ್ತಾನೆ. ಅನೇಕ ಜನರು ಸಹ ತೀರ್ಥಯಾತ್ರೆಗೆ ಭೇಟಿ ನೀಡಿದ ನಂತರವೂ ಸ್ಥಳೀಯನೊಂದಿಗೆ ಜಗಳವಾಡುತ್ತಾರೆ ಅಥವಾ ಸೌಕರ್ಯ ಮತ್ತು ಆಡಂಬರಗಳನ್ನು ಸುಡುತ್ತಾರೆ. ಅವರು ಪಾಪದ ಹೊರೆಯನ್ನು ಮಾತ್ರ ಹೊತ್ತುಕೊಂಡು ಹಿಂತಿರುಗುತ್ತಾರೆ. ತೀರ್ಥಯಾತ್ರೆಯ ನಿಜವಾದ ಅರ್ಥ ಈಜುವುದು. ಈ ಪ್ರಪಂಚದ ಸಾಗರವನ್ನು ದಾಟಲು ನಮ್ಮನ್ನು ಯಾವುದು ಈಜುವಂತೆ ಮಾಡುತ್ತದೆಯೋ ಅದೇ ತೀರ್ಥಯಾತ್ರೆ. ಆದ್ದರಿಂದ ದೇಹದಿಂದ ಮಾತ್ರವಲ್ಲದೆ ಮನಸ್ಸಿನಿಂದಲೂ ತೀರ್ಥಯಾತ್ರೆಗೆ ಭೇಟಿ ನೀಡುವುದು ಅತ್ಯಂತ ಅಗತ್ಯ. ಮನೆಯಲ್ಲಿ ವಾಸಿಸುತ್ತಿರುವಾಗಲೂ ಆಲೋಚನೆ, ಮಾತು ಮತ್ತು ಕ್ರಿಯೆಯಲ್ಲಿ ಶುದ್ಧನಾಗಿರುವ ವ್ಯಕ್ತಿಗೆ ಅವನ ಮನೆಯೇ ತೀರ್ಥಯಾತ್ರೆಯ ಸ್ಥಳವೆಂದು ಸುತಾಜಿ ಹೇಳಿದರು. ಆದರೂ ಸಹ ಪವಿತ್ರ ಸ್ಥಳಗಳ ಶಕ್ತಿಯಕುವ ಕಂಪನಗಳು ಆ ಶುದ್ಧತೆಯನ್ನು ಗುಣಿಸುತ್ತವೆ. ಆದ್ದರಿಂದ ಒಬ್ಬರು ಸಂಪೂರ್ಣ ಸಿದ್ಧತೆ ಮತ್ತು ಭಕ್ತಿಯಿಂದ ಮುಂದುವರೆಯಬೇಕು. ಮುಂದಿನ ಪ್ರಯಾಣ ಯಶಸ್ವಿಯಾಗಲು ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಮನಸ್ಸನ್ನು ಶುದ್ಧೀಕರಿಸುವುದು ಅತ್ಯಂತ ಅಗತ್ಯವಾದ ಸ್ಥಿತಿ. ಉತ್ಕಲ ಪ್ರದೇಶ ಅಥವಾ ಒಡಿಶಾ ಭೂಮಿಯಲ್ಲಿ ಕಾಲಿಟ್ಟಾಗ ದೇವರುಗಳು ಸಹ ನಮಸ್ಕರಿಸುವುದು ಯಾಕೆ? ಭಕ್ತರನ್ನು ಆಕರ್ಷಿಸುವ ಕಡಲ ತೀರಗಳ ಬಗ್ಗೆ ಏನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 25 ಉತ್ಕಲ ಪ್ರದೇಶದ ಪವಿತ್ರ ವೈಭವ. ಉತ್ಕಲದ ಉಲ್ಲೇಖದಲ್ಲಿ ಸೂಜ್ಜಿಯ ಮುಖವು ಬೆಳಗುತ್ತದೆ. ಪ್ರದೇಶ್. ಅವರು ಹೇಳಿದರು, ಓ ಋಷಿಮುನಿಗಳೇ, ಭಾರತದ ಎಲ್ಲಾ ಪ್ರದೇಶಗಳು ಶ್ರೇಷ್ಠವಾಗಿವೆ, ಆದರೆ ಉತ್ಕಲ ಅಥವಾ ಓಸಾ ಬೇರೆಯೇ ಆಗಿದೆ. ಇದು ಸಾಗರವು ಹಗಲು ರಾತ್ರಿ ಭಗವಂತನ ಪಾದಗಳನ್ನು ತೊಳೆಯುವ ಭೂಮಿ. ಇಲ್ಲಿನ ಕಾಡುಗಳು ತುಂಬಾ ದಟ್ಟ ಮತ್ತು ಪವಿತ್ರವಾಗಿದ್ದು ಕ್ರೂರ ಪ್ರಾಣಿಗಳು ಸಹ ತಮ್ಮ ದ್ವೇಷವನ್ನು ತ್ಯಜಿಸುತ್ತವೆ. ಪ್ರತಿ ಹಂತದಲ್ಲೂ ತೀರ್ಥಯಾತ್ರೆಯ ಸ್ಥಳಗಳಿವೆ. ಈ ಭೂಮಿಯನ್ನು ಸ್ವರ್ಗದ ದ್ವಾರ ಎಂದು ಕರೆಯಲಾಗುತ್ತದೆ. ಇಲ್ಲಿ ವಾಸಿಸುವ ಜನರು ಬಹಳ ಧರ್ಮನಿಷ್ಠರು ಮತ್ತು ಸರಳ ಮನಸ್ಸಿನವರು, ಏಕೆಂದರೆ ಅವರು ನಿರಂತರವಾಗಿ ಭಗವಾನ್ ಜಗನ್ನಾಥ ಮತ್ತು ಸೂರ್ಯದೇವರ ರಕ್ಷಣೆಯಲ್ಲಿ ವಾಸಿಸುತ್ತಾರೆ. ಈ ಪ್ರದೇಶವು ಒಂದು ಬದಿಯಲ್ಲಿ ವಿಂಧ್ಯಾಚಲ ಪರ್ವತ ಶ್ರೇಣಿಗಳನ್ನು ಮತ್ತು ಇನ್ನೊಂದು ಬದಿಯಲ್ಲಿ ವಿಶಾಲ ಸಾಗರವನ್ನು ಹೊಂದಿದೆ ಎಂದು ಸೂಜ್ಜಿ ವಿವರಿಸಿದರು. ಈ ಎರಡರ ನಡುವೆ ಈ ಪವಿತ್ರ ಭೂಮಿ ವಿಷ್ಣುವಿನ ಹೃದಯದಲ್ಲಿರುವ ಕೌಸ್ತುಭ ರತ್ನದಂತೆ ಅಲಂಕರಿಸಲ್ಪಟ್ಟಿದೆ. ಇಲ್ಲಿ ಹರಿಯುವ ಚಂದ್ರಭಾಗ, ಋಷಿಕುಲ್ಯ ಮತ್ತು ಮಹಾನದಿಯಂತಹ ನದಿಗಳು ಗಂಗೆಯಷ್ಟೇ ಪವಿತ್ರವಾಗಿವೆ. ಇಲ್ಲಿನ ಗಾಳಿಯು ಕರ್ಪೂರ ಮತ್ತು ಶ್ರೀಗಂಧದ ಸುವಾಸನೆಯಿಂದ ತುಂಬಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಮಹಾನ್ ಋಷಿಗಳು, ಹಿಮಾಲಯದಿಂದ ಋಷಿಗಳು ಮತ್ತು ಸಂತರು ತಮ್ಮ ತಪಸ್ಸನ್ನು ಪೂರ್ಣಿಸಲು ಇಲ್ಲಿಗೆ ಬರುತ್ತಿದ್ದರು. ಬ್ರಹ್ಮಪುರಾಣವು ಉತ್ಕಲದಲ್ಲಿ ಜನಿಸುವುದು ಹಿಂದಿನ ಜನ್ಮಗಳಲ್ಲಿ ಮಾಡಿದ ತೀವ್ರವಾದ ತಪಸ್ಸಿನ ಪರಿಣಾಮ ಎಂದು ಹೇಳುತ್ತದೆ. ಇಲ್ಲಿನ ಆಹಾರವನ್ನು ತಿನ್ನುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಇಲ್ಲಿನ ದೇವಾಲಯಗಳ ಕಲೆ ಮತ್ತು ಕರಕುಶಲತೆಯು ವಿಶ್ವಕರ್ಮ ಸ್ವತಃ ಅವುಗಳನ್ನು ತನ್ನ ಕೈಗಳಿಂದ ಕೆತ್ತಿದಂತೆ ತೋರುತ್ತದೆ. ಈ ಭೂಮಿ ಕಲೆ, ಸಂಸ್ಕೃತಿ ಮತ್ತು ಭಕ್ತಿಯ ಅದ್ಭುತ ಸಂಗಮವಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ನಾಸ್ತಿಕನೂ ನಂಬಿಕೆಯುಳ್ಳವನಾಗುತ್ತಾನೆ. ಈ ಭೂಮಿಯ ಪ್ರತಿಯೊಂದು ಕಣದಲ್ಲೂ ದೈವಿತ್ವ ನೆಲೆಸುತ್ತದೆ. ಆದ್ದರಿಂದ ಇಲ್ಲಿ ನೆಲದ ಮೇಲೆ ಹೆಜ್ಜೆ ಇಡುವುದಕ್ಕೂ ಪ್ರತಿಬಿಂಬದ ಅಗತ್ಯವಿದೆ. ಸಂತರು ಮತ್ತು ಭಕ್ತರ ಪಾದಗಳು ತುಳಿಯುವ ಮಣ್ಣು ಶ್ರೀಗಂಧವಾಗಿ ಬದಲಾಗುತ್ತದೆ. ಈಗ ನಾವು ಕೋನಾದಿತ್ಯ ಎಂಬ ವಿಶೇಷ ಮೂಲೆಯನ್ನು ತಲುಪುತ್ತಿದ್ದೇವೆ.
ಅಲ್ಲಿ ನೀರಿನಿಂದ ಸೂರ್ಯನ ವಿಗ್ರಹ ಹೊರಹೊಮ್ಮಿತು. ಆ ನಿಗೂಢ ವಿಗ್ರಹದ ಕಥೆಯೇನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 26. ಕೋನಾರ್ಕ್ ಮತ್ತು ಸೂರ್ಯದೇವರ ಅವತಾರ. ಸೂತಾಜಿ ಈಗ ವಿಶ್ವಾದ್ಯಂತ ಕೋನಾರ್ಕ್ ಎಂದು ಕರೆಯಲ್ಪಡುವ ವಿಶಿಷ್ಟ ಸ್ಥಳವನ್ನು ವಿವರಿಸಿದ್ದಾರೆ. ಅವರು ಹೇಳಿದರು, ಓ ಋಷಿಮುನಿಗಳೇ, ಕೋನಾರ್ಕ್ ಎಂಬ ಸಮುದ್ರ ತೀರದಲ್ಲಿ ಕೋನ್ ಮತ್ತು ಅರ್ಕ ಪದಗಳನ್ನು ಸಂಯೋಜಿಸುವ ಪವಿತ್ರ ಮೂಲೆಯಿದೆ, ಅಂದರೆ ಸೂರ್ಯ. ಇದನ್ನು ಮೈತ್ರೇಯ ಅರಣ್ಯ ಎಂದೂ ಕರೆಯಲಾಗುತ್ತದೆ. ಇಲ್ಲಿ ಸೂರ್ಯನ ದೇವರ ಚಿತ್ರವು ಯಾವುದೇ ಶಿಲ್ಪಿಯಿಂದ ರಚಿಸಲ್ಪಟ್ಟಿಲ್ಲ, ಬದಲಾಗಿ ಸ್ವತಃ ಕಾಣಿಸಿಕೊಂಡಿತು. ಸೂರ್ಯನ ಕಿರಣಗಳು ಇಲ್ಲಿನ ಮೊದಲ ಮತ್ತು ಪ್ರಕಾಶಮಾನವಾದ ಪ್ರತಿಬಿಂಬವಾಗಿದೆ. ವಾತಾವರಣವು ಎಷ್ಟು ದೈವಿಕವಾಗಿದೆ ಎಂದರೆ ಸಂದರ್ಶಕರು ತಮ್ಮ ಸ್ವಂತ ದೇಹದ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ಸೂತಾಜಿ ವಿವರಿಸಿದರು, ಸೂರ್ಯನನ್ನು ದಿನಕ್ಕೆ 3 ಬಾರಿ ವಿವಿಧ ರೂಪಗಳಲ್ಲಿ ಇಲ್ಲಿ ಪೂಜಿಸಲಾಗುತ್ತದೆ. ಬೆಳಗ್ಗೆ ಅವನು ತನ್ನ ಬಾಲ್ಯದ ರೂಪದಲ್ಲಿರುತ್ತಾನೆ, ಅಂದರೆ ಬ್ರಹ್ಮ. ಮಧ್ಯಾಹ್ನ ಅವನು ತನ್ನ ಯೌವನದ ರೂಪದಲ್ಲಿರುತ್ತಾನೆ, ಅಂದರೆ ಶಿವ. ಮತ್ತು ಸಂಜೆ ಅವನು ತನ್ನ ಹಳೆಯ ರೂಪದಲ್ಲಿರುತ್ತಾನೆ, ಅಂದರೆ ವಿಷ್ಣು. ಇಲ್ಲಿನ ಸೂರ್ಯ ದೇವಾಲಯವು ಕಾಲಚಕ್ರವನ್ನು ಸಂಕೇತಿಸುತ್ತದೆ. ಇಲ್ಲಿ ಕಲ್ಲಿನ ರಥಚಕ್ರಗಳನ್ನು ಕೆತ್ತಲಾಗಿದೆ. ಇದು ಹಗಲು ಮತ್ತು ರಾತ್ರಿಯನ್ನು ಕಾಪಾಡುತ್ತದೆ. ಮಾಘ ಮಾಸದ ಶುಕ್ಲ ಸಪ್ತಮಿಯಂದು ಇಲ್ಲಿ ಸ್ನಾನ ಮಾಡುವುದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಮಾನವ ದೇಹದ ಎಲ್ಲಾ ಕಾಯಿಲೆಗಳು ಗುಣವಾಗುತ್ತವೆ. ಇಲ್ಲಿನ ಕಡಲ ತೀರವು ತುಂಬಾ ಸುಂದರವಾಗಿದೆ. ಸೂರ್ಯನ ಪಾದಗಳನ್ನು ಮುಟ್ಟಿದ ನಂತರ ಅಲೆಗಳು ಬಂದು ಹೋಗುತ್ತವೆ. ಇಲ್ಲಿ ಕುಳಿತು ಧ್ಯಾನ ಮಾಡುವುದು ಬೇಗನೆ ಸಮಾಧಿ ಪಡೆಯಲು ಕಾರಣವಾಗುತ್ತವೆ. ತಮ್ಮ ಜೀವನದುಡ್ಡಲು ಸೂರ್ಯನಿಗೆ ನೀರು ಅರ್ಪಿಸಲು ಸಾಧ್ಯವಾಗದವರು ಇಲ್ಲಿಗೆ ಬಂದು ಸೂರ್ಯನನ್ನು ನೋಡಿದರೆ ಅವರ ಜೀವನ ಯಶಸ್ವಿಯಾಗುತ್ತದೆ ಎಂದು ಸುತ್ಜಿ ಹೇಳಿದರು. ಈ ಸ್ಥಳವು ಶಕ್ತಿಯ ದೊಡ್ಡ ಕೇಂದ್ರವಾಗಿದೆ, ಅಂದರೆ ಒಂದು ಶಕ್ತಿ ಕೇಂದ್ರವಾಗಿದೆ. ಇಲ್ಲಿ ಆರೋಗ್ಯ ಮತ್ತು ಕಾಂತಿ ಸುರಿಯುತ್ತದೆ. ಸಮಯ ಮತ್ತು ದಿಕ್ಕಿನ ಸರಿಯಾದ ಜ್ಞಾನವನ್ನು ಕಲಿಯುವುದರಿಂದ ಜೀವನ ಶಕ್ತಿಯುತವಾಗುತ್ತದೆ. ಕೋನಾರ್ಕ್ನ ಸೂರ್ಯನಂತೆ. ಸೂರ್ಯನನ್ನು ನೋಡುವುದರಿಂದ ಕುರುಡರಿಗೆ ಕಣ್ಣುಗಳು ಮತ್ತು ಕುಂಟರಿಗೆ ಕಾಲುಗಳು ಸಿಗುತ್ತವೆ. ನಾನು ಇದರ ಬಗ್ಗೆ ಕೇಳಿದ್ದೇನೆ. ಆದರೆ ಒಂದು ಸಲ ಶ್ರೀಕೃಷ್ಣನ ಸ್ವಂತ ಮಗನು ಕುಷ್ಠರೋಗಿಯಾದನು. ಅಂಥಸ ಸುಂದರ ರಾಜಕುಮಾರ ಹೇಗೆ ಕುಷ್ಠರೋಗಿಯಾದನು? ಈ ಹೃದಯ ವಿದ್ರಾಹಕ ಘಟನೆಯನ್ನು ಆಲಿಸಿ. ಮುಂದಿನ ಅಧ್ಯಾಯದಲ್ಲಿ ಅಧ್ಯಾಯ 27. ಸೂರ್ಯನನ್ನು ನೋಡುವುದರಿಂದಾಗುವ ಪ್ರಯೋಜನಗಳು ಮತ್ತು ಪವಾಡಗಳು. ಸೂತನು ಕಥೆಯನ್ನು ಮುಂದುವರಿಸುತ್ತಾ, ಓ ಋಷಿಗಳೇ, ನಾನು ಸೂರ್ಯನನ್ನು ಪೂಜಿಸುವುದರ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆ ಎಂದು ನೀವು ಆಶ್ಚರ್ಯಪಡಬಹುದು. ಕೇಳಿ, ಸೂರ್ಯನ ನೋಟವು ನಿರ್ಜೀವ ದೇಹಕ್ಕೆ ಸಹ ಜೀವ ತುಂಬುವ ಶಕ್ತಿಯನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ವೈದ್ಯರು ಮತ್ತು ಹಕೀಮರಿಂದ ತ್ಯಜಿಸಲ್ಪಟ್ಟ ಗುಣವಾಗದ ಕಾಯಿಲೆಗಳಿಂದ ಬಳಲುತ್ತಿದ್ದ ಜನರು ಸೂರ್ಯನನ್ನು ಪೂಜಿಸುವುದರಿಂದ ಪೂರ್ಣವಾಗಿ ಗುಣಮುಖರಾದ ನಿದರ್ಶನಗಳು ಹಲವಾರಿವೆ. ಪ್ರಾಚೀನ ನಂಬಿಕೆಗಳ ಪ್ರಕಾರ ಸೂರ್ಯನ ಕಿರಣಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಕರೆಯಲ್ಪಡುವ ವಿಶಿಷ್ಟ ನೈಸರ್ಗಿಕ ಶಕ್ತಿಯನ್ನು ಹೊಂದಿದೆ. ಸೂರ್ಯನನ್ನು ಭಕ್ತಿಯಿಂದ ನೋಡುವವರು ಎಂದಿಗೂ ಬಡತನವನ್ನು ನೆದುರಿಸುವುದಿಲ್ಲ ಎಂದು ಸೂತ ವಿವರಿಸಿದನು. ಆದರೆ ಒಂದು ಸಲ 3 ಲೋಕಗಳನ್ನು ನಡುಗಿಸುವ ಒಂದು ಘಟನೆ ನಡೆದಿತು. ಚಿನ್ನದಂತೆ ಹೊಳೆಯುವ ದೇಹವು ಮನ್ಮಥನಿಗಿಂತ ಸುಂದರವಾಗಿದ್ದ ಶ್ರೀಕೃಷ್ಣನ ಮಗನು ಭಯಂಕರ ಶಾಪದಿಂದ ಶಪಿಸಲ್ಪಟ್ಟನು. ಶಾಪ ಎಷ್ಟು ತೀವ್ರವಾಗಿತ್ತು ಎಂದರೆ ಅವನ ಸುಂದರ ದೇಹವು ಕೊಳೆಯಲು ಪ್ರಾರಂಭಿಸಿತು. ಅದರಿಂದ ಕೀವು ಹರಿಯಲು ಪ್ರಾರಂಭಿಸಿತು ಮತ್ತು ದುರ್ವಾಸನೆ ಬರಲು ಪ್ರಾರಂಭಿಸಿತು. ಯಾವುದೇ ವೈದ್ಯರು ಅವನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಸ್ವತಃ ಶ್ರೀಕೃಷ್ಣನೂ ಸಹ ಸೌಜನ್ಯದಿಂದ ಆ ಶಾಪವನ್ನು ತೆಗೆದುಹಾಕಲು ಸಾಧ್ಯವಾಗಲಿಲ್ಲ. ಈ ಘಟನೆಯು ಕರ್ಮದ ಹಾದಿ ಯಾರನ್ನೂ ಬಿಡುವುದಿಲ್ಲ ಎಂಬುದನ್ನು ನಮಗೆ ಕಲಿಸುತ್ತದೆ. ದೇವರ ಮಗನನ್ನೂ ಸಹ. ರಾಜಕುಮಾರ ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಟ್ಟವನು ಈಗ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಲು ಹೆದರುತ್ತಿದ್ದನು. ಅದು ಯಾವ ಪಾಪ? ಮತ್ತು ಆ ಭಯಂಕರ ಶಾಪವನ್ನು ಯಾರು ವಿಧಿಸಿದರು? ಅದು ಪಿತೂರಿಯೋ ಅಥವಾ ಅಹಂಕಾರದ ಪರಿಣಾಮವೋ? ಈ ಕಥೆಯು ಈಗ ಒಂದು ಮಹತ್ವದ ತಿರುವನ್ನು ತಲುಪಿದೆ. ಅದರಿಂದ ಹಿಂದಿರುಗುವ ಮಾರ್ಗವು ತುಂಬಾ ಕಠಿಣವಾಗಿದೆ. ದೇವರ ದೈವಿಕ ಕ್ರಿಯೆಗಳ ಆಧಾರಿತವಾಗಿರುವ ರಹಸ್ಯಗಳನ್ನು ಅರ್ಥೈಸಿಕೊಳ್ಳಲು ಕಾಮೆಂಟ್ಸ್ಗಳಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆಯಿರಿ.
ಪ್ರಕೃತಿಯನ್ನು ಆಶ್ರಯಿಸಿದರೆ ಔಷಧದಿಂದ ಗುಣವಾಗದ ರೋಗಗಳು ಸಹ ಗುಣವಾಗುತ್ತವೆ. ಈಗ ನಿಮ್ಮ ಉಸಿರನ್ನು ಬಿಗಿ ಹಿಡಿಯಿರಿ, ಏಕೆಂದರೆ ಸಾಂಬನ ನೋವಿನ ಕಥೆ ಪ್ರಾರಂಭವಾಗುತ್ತದೆ. ನಾರದ ಮುನಿಯ ಗಾಸಿಪ್ ಸುಂದರ ರಾಜಕುಮಾರನನ್ನು ಹೇಗೆ ಅನಾರೋಗ್ಯ ಪೀಡಿತನಾಗಿ ಮಾಡಿತು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 28 ಸಾಂಬನ ಶಾಪ ಮತ್ತು ನಾರದನ ಕಥೆ. ಸೂತನು ರೋಮಾಂಚಕ ಕಥೆಯನ್ನು ಪ್ರಾರಂಭಿಸಿದನು. ಓ ಋಷಿಗಳೇ, ಶ್ರೀಕೃಷ್ಣ ಮತ್ತು ಜಾಂಬವತಿಗೆ ಸಾಂಬ ಎಂಬ ಮಗನಿದ್ದನು. ಸಾಂಬ ಅತ್ಯಂತ ಸುಂದರನಾಗಿದ್ದನು, ಆದರೆ ಅವನು ತನ್ನ ನೋಟದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿದ್ದನು. ಅವನು ತನ್ನ ಸೌಂದರ್ಯದ ಹೆಮ್ಮೆಯಲ್ಲಿ ಇತರರನ್ನು ಆಗಾಗ್ಗೆ ಅವಮಾನಿಸುತ್ತಿದ್ದನು. ಒಮ್ಮೆ ನಾರದ ಮುನಿ ದ್ವಾರಕೆಗೆ ಬಂದನು. ಸಾಂಬ ನಾರದನ ಕ್ರೂರತೆಯನ್ನು ಅಪಹಾಸ್ಯ ಮಾಡಿದನು. ಅವನನ್ನು ನೋಡಿ ಅವಮಾನಿಸಿದ. ಈ ರಾಜಕುಮಾರನ ಹೆಮ್ಮೆಯನ್ನು ಮುರಿಯುವುದು ಅಗತ್ಯವೆಂದು ನಾರದನು ಭಾವಿಸಿದನು. ಇಲ್ಲದಿದ್ದರೆ ಅವನು ಬೀಳುತ್ತಾನೆ. ನಾರದನು ಒಂದು ತಂತ್ರವನ್ನು ರೂಪಿಸಿದನು. ಅವನು ಹೋಗಿ ಕೃಷ್ಣನಿಗೆ ಸಾಂಬನ ನಡವಳಿಕೆ ಚೆನ್ನಾಗಿಲ್ಲ ಮತ್ತು ಅವನು ರಾಣಿಯರಾದ ಗೋಪಿಯರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾನೆ ಎಂದು ಹೇಳಿದನು. ಮತ್ತೊಂದೆಡೆ ಅವನು ಸಾಂಬನನ್ನು ಮೋಡಿ ಮಾಡಿದನು. ಇದರಿಂದಾಗಿ ಅವನು ಆಕಸ್ಮಿಕವಾಗಿ ರಾಣಿಯರು ನೀರಿನಲ್ಲಿ ಆಟವಾಡುತ್ತಿದ್ದ ಸ್ಥಳಕ್ಕೆ ಹೋದನು. ಇದನ್ನು ನೋಡಿದಾಗ ಕೃಷ್ಣನು ತುಂಬಾ ಕೋಪಗೊಂಡನು. ಕೋಪದ ಭರದಲ್ಲಿ ಮತ್ತು ಘನತೆಯನ್ನು ರಕ್ಷಿಸಲು ಪೂರ್ಣ ಕಥೆಯನ್ನು ತಿಳಿಯದೆ ಶ್ರೀಕೃಷ್ಣನು ತನ್ನ ಸ್ವಂತ ಮಗನನ್ನು ಕೊಂದನು. ನಾನು ನಿನ್ನನ್ನು ಶಪಿಸಿದ್ದೇನೆ. ಹೋಗು, ನೀನು ಹೆಮ್ಮೆಪಡುವ ಸೌಂದರ್ಯವು ಈಗಲೇ ನಾಶವಾಗಲಿ. ನೀನು ಭಯಾನಕ ಕುಷ್ಠರೋಗದಿಂದ ಬಳಲಲಿ. ಶಾಪವನ್ನು ಸ್ವೀಕರಿಸಿದ ನಂತರ ಸಾಂಬನ ದೇಹವು ಕಪ್ಪಾಯಿತು. ಅವನ ಚರ್ಮ ಕರಗಲು ಪ್ರಾರಂಭಿಸಿತು. ಅವನು ನೋವಿನಿಂದ ನರಳಿದನು. ಕೃಷ್ಣನ ಕೋಪ ಕಡಿಮೆಯಾಗಿ ಸತ್ಯವನ್ನು ತಿಳಿದುಕೊಂಡಾಗ ಅವನು ತೀವ್ರವಾಗಿ ದುಃಖಿತನಾದನು. ಆದರೆ ಶಾಪವು ಬಾಣದಂತಿದೆ. ಒಮ್ಮೆ ಬಿಡುಗಡೆಯಾದ ನಂತರ ಅದನ್ನು ಹಿಂದಕ್ಕೆ ಪಡೆಯಲಾಗುವುದಿಲ್ಲ. ಸಾಂಬನು ತನ್ನ ತಂದೆಯ ಪಾದಗಳಿಗೆ ಬಿದ್ದು, ತಂದೆಯೇ, ನನ್ನನ್ನು ರಕ್ಷಿಸು ಎಂದು ಅಳುತ್ತಾನೆ. ಶ್ರೀಕೃಷ್ಣನು ಹೇಳಿದನು, ಮಗನೇ, ನನ್ನ ಶಾಪ ವ್ಯರ್ಥವಾಗಲು ಸಾಧ್ಯವಿಲ್ಲ. ಈಗ ಸೂರ್ಯ ದೇವರು ಮಾತ್ರ ನಿನ್ನನ್ನು ಗುಣಪಡಿಸಬಲ್ಲರು, ಏಕೆಂದರೆ ಅವರು ಮಾತ್ರ ಗುಣಪಡಿಸುವವರು. ಅಹಂಕಾರದ ದುಷ್ಪರಿಣಾಮಗಳನ್ನು ನೋಡಿ ಎಚ್ಚರವಾಗಿರಿ. ವರರನ್ನು ಅವಮಾನಿಸುವುದು ಮತ್ತು ಒಬ್ಬರ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುವುದು ಒಬ್ಬ ಮನುಷ್ಯನನ್ನು ರಾಜನಿಂದ ಬಡವನಾಗಿ ಪರಿವರ್ತಿಸುತ್ತದೆ. ಈಗ ಸಾಂಬನು ತನ್ನ ಕೊಳೆತ ದೇಹವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗುತ್ತಾನೆ? ಆ ರಾಜಕುಮಾರನು ದ್ವಾರಕೆಯ ಅರಮನೆಗಳನ್ನು ಬಿಟ್ಟು 12 ವರ್ಷಗಳನ್ನು ಕಾಡಿನಲ್ಲಿ ಹೇಗೆ ಕಳೆದನು? ಮುಂದಿನ ಅಧ್ಯಾಯವನ್ನು ಕೇಳಿ. ಅಧ್ಯಾಯ 29 ಸಾಂಬನ ಕಠಿಣ ತಪಸ್ಸು. ಸೂತಜಿ ಭಾರಹುದ್ರದಿಂದ ಕಥೆಯನ್ನು ಮುಂದುವರಿಸಿದನು. ಋಷಿಗಳೇ, ಒಂದು ಕಾಲದಲ್ಲಿ ವೆಲ್ವೆಟ್ ಹಾಸಿಗೆಗಳ ಮೇಲೆ ಮಲಗಿ 56 ಭಕ್ಷಿಗಳನ್ನು ಸೇವಿಸುತ್ತಿದ್ದ ಸಾಂಬ ಇಂದು ತನ್ನ ತಂದೆಯ ಆದೇಶ ಮತ್ತು ನಾರದನ ಸಲಹೆಯನ್ನು ಅನುಸರಿಸಿ ದ್ವಾರಕವನ್ನು ತೊರೆದು ತಪಸ್ಸಿಗೆ ಹೊರಟನು. ನಾನು ಮೊದಲು ವಿವರಿಸಿದ ಅದೇ ಮಿತ್ರವರ್ಣ ಅಥವಾ ಕೋಣಾರ್ಕ್ ಪ್ರದೇಶವನ್ನು ಅವನು ತಲುಪಿದನು. ಅಲ್ಲಿನ ವಾತಾವರಣವು ಶಾಂತವಾಗಿತ್ತು. ಸಾಂಬನು ಚಂದ್ರಭಾಗ ನದಿಯ ದಡದಲ್ಲಿ ತನ್ನ ಸ್ಥಾನವನ್ನು ಸ್ಥಾಪಿಸಿದನು. ಸೂರ್ಯದೇವರು ಸಂತೋಷಪಡುವವರೆಗೂ ಅಲ್ಲಿಂದ ಕದಲದಿರಲು ಅವನು ನಿರ್ಧರಿಸಿದನು. ಸಾಂಬನ ತಪಸ್ಸು ಅತ್ಯಂತ ಕಠಿಣವಾಗಿತ್ತು. ಅವನು ಗಾಳಿ ಮತ್ತು ಒಣ ಎಲೆಗಳನ್ನು ಮಾತ್ರ ಸೇವಿಸಿದನು. ಅವನು 12 ವರ್ಷಗಳ ಕಾಲ ಸೂರ್ಯದೇವರನ್ನು ಧ್ಯಾನಿಸಿದನು. ಕೆಲವೊಮ್ಮೆ ಅವನು ಒಂದು ಕಾಲಿನ ಮೇಲೆ ನಿಂತು, ಕೆಲವೊಮ್ಮೆ ನೀರಿನಡಿಯಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸುತ್ತಿದ್ದನು. ಅವನ ದೇಹವು ರೋಗದಿಂದ ಪೀಡಿತವಾಗಿ ನೋವನ್ನು ಅನುಭವಿಸಿತು. ನೊಣಗಳು ಸುತ್ತುತ್ತಿದ್ದವು, ಆದರೆ ಅವನ ಮನಸ್ಸು ಸೂರ್ಯನ ಪಾದಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಅವನು ನಿರಂತರವಾಗಿ ಸೂರ್ಯನ 21 ಹೆಸರುಗಳನ್ನು ಜಪಿಸಿದನು. ಓ ಸೂರ್ಯ, ಓ ಬ್ರಹ್ಮಾಂಡದ ಕಣ್ಣೆ, ನೀನು ಪಾಪಗಳನ್ನು ಸುಟ್ಟುಹಾಕು, ನನ್ನ ಪಾಪಗಳು ಮತ್ತು ಕಾಯಿಲೆಗಳನ್ನು ಸಹ ಸುಟ್ಟುಹಾಕು ಎಂದು ಪ್ರಾರ್ಥಿಸಿದನು. ಕ್ರಮೇಣ ಸಾಂಬನ ಅಹಂಕಾರವು ಸಂಪೂರ್ಣವಾಗಿ ಕರಗಿತು. ಈಗ ಅವನು ದೈಹಿಕವಾಗಿ ಅಸ್ವಸ್ಥನಾಗಿದ್ದನು, ಆದರೆ ಮಾನಸಿಕವಾಗಿ ಶುದ್ಧನಾಗಿದ್ದನು. ಅವನ ಕರುಣಾಜನಕ ಕೂಗನ್ನು ಕೇಳಿ ಸೂರ್ಯ ಸಾಮ್ರಾಜ್ಯದ ಸಿಂಹಾಸನವು ನಡುಗಿತು. ಕೃಷ್ಣನ ಮಗ
ಇಷ್ಟು ನೋವನ್ನು ಸಹಿಸುತ್ತಿದ್ದಾನೆ ಎಂದು ಸೂರ್ಯದೇವರು ನೋಡಿದನು. 12 ವರ್ಷಗಳ ಕಠಿಣ ಧ್ಯಾನದ ನಂತರ ಆಕಾಶದಲ್ಲಿ ಒಂದು ಅದ್ಭುತ ಕಾಂತಿ ಕಾಣಿಸಿಕೊಂಡಿತು. ಆ ಕಾಂತಿಯು ಇಷ್ಟು ತೀವ್ರವಾಗಿತ್ತು ಎಂದರೆ ಸಾಂಬನಿಗೆ ಕಣ್ಣು ತೆರೆಯಲು ಸಾಧ್ಯವಾಗಲಿಲ್ಲ. ಭಕ್ತನ ಪರೀಕ್ಷೆಗಳಿಗೆ ಮತ್ತು ತಪಸ್ಸಿಗೆ ಗೌರವ ಸಲ್ಲಿಸುತ್ತಾ, ದುಃಖ ಮತ್ತು ಕಷ್ಟಗಳು ಒಬ್ಬ ವ್ಯಕ್ತಿಯನ್ನು ಪರಿಷ್ಕರಿಸಬಲ್ಲವು. ಅವರು ತಾಳ್ಮೆ ಕಳೆದುಕೊಳ್ಳದಿದ್ದರೆ ಅವರನ್ನು ಚಿನ್ನದಂತೆ ಶುದ್ಧ ಮಾಡಬಲ್ಲವು. ಅಂತಿಮವಾಗಿ ಸೂರ್ಯದೇವರು ಪ್ರತ್ಯಕ್ಷರಾದರು. ಅವರು ಹಾವಿಗೆ ಯಾವ ವರವನ್ನು ನೀಡಿದರು ಮತ್ತು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಹಾವು ಯಾವ ಮಾಂತ್ರಿಕ ವಿಗ್ರಹವನ್ನು ಕಂಡುಕೊಂಡಿತು. ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 30. ಸೂರ್ಯನ ಆಶೀರ್ವಾದ ಮತ್ತು ಆರೋಗ್ಯದ ಸಾಧನೆ. ಸೂತನು ಉತ್ಸಾಹದಿಂದ ಹೇಳಿದನು, ಓ ಋಷಿಗಳೇ, ಸಾಂಬನ ತಪಸ್ಸು ಸಫಲವಾಯಿತು. ಸೂರ್ಯ ಪರಮಾತ್ಮನು ಪ್ರತ್ಯಕ್ಷರಾದರು. ಅವರ ರೂಪವು ಅತ್ಯಂತ ಸೌಮ್ಯವಾಗಿತ್ತು. ಅವರು ತಮ್ಮ ಹಳೆಯ ಕೈಯನ್ನು ಸಾಂಬನ ತಲೆಯ ಮೇಲಿಟ್ಟರು. ಸೂರ್ಯದೇವರ ಸ್ಪರ್ಶದಿಂದಲೇ ಒಂದು ಪುವಾಡಡ ನಡೆಯಿತು. ಸಾಂಬನ ಕುಷ್ಠರೋಗವು ತಕ್ಷಣವೇ ಮಾಯವಾಯಿತು. ಅವನ ಚರ್ಮವು ಇನ್ನಷ್ಟು ಕಾಂತಿಯುತ ಮತ್ತು ಸುಂದರವಾಯಿತು. ಅವನ ದೇಹವು ಚಿನ್ನದಂತೆ ಹೊಳೆಯಿತು. ಸಂತೋಷದಿಂದ ಸಾಂಬನು ಸೂರ್ಯದೇವರ ಪಾದಗಳಿಗೆ ನಮಸ್ಕರಿಸಿ ಅವನನ್ನು ಹೊಗಳಿದನು. ಸೂರ್ಯದೇವರು ಮುಗುಳ್ನಗ್ಗಿದರು. ಮಗನೇ, ನಿನ್ನ ತಪಸ್ಸಿನಿಂದ ನಾನು ಸಂತೋಷಗೊಂಡಿದ್ದೇನೆ. ನೀನು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದೀಯಾ. ಈಗ ಭವಿಷ್ಯದಲ್ಲಿ ಇಲ್ಲಿಗೆ ಬರುವ ಯಾರೇ ಆಗಲಿ ರೋಗದಿಂದ ಮುಕ್ತರಾಗಬೇಕೆಂದು ನನ್ನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸು. ಹೀಗೆ ಹೇಳಿದ ನಂತರ ಸೂರ್ಯದೇವರು ಕಣ್ಮರೆಯಾದರು. ಮರುದಿನ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಹಾವಿಗೆ ಒಂದು ಕಲ್ಲು ಅವನ ಕೈಗೆ ಬಡಿಯಿತು. ಅವನು ಅದನ್ನು ಹೊರಗೆ ತೆಗೆದು ಅದು ಸೂರ್ಯದೇವರ ಅದ್ಭುತ ಪ್ರತಿಮೆಯೆಂದು ನೋಡಿದನು. ಇದು ವಿಶ್ವಕರ್ಮನಿಂದ ಒಮ್ಮೆ ಸೃಷ್ಟಿಸಲ್ಪಟ್ಟ ಅದೇ ವಿಗ್ರಹವಾಗಿತ್ತು. ಸಾಂಬನು ಅದೇ ಸ್ಥಳದಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ವಿಗ್ರಹವನ್ನು ಸ್ಥಾಪಿಸಿದನು. ಅವನು ಅಲ್ಲಿ ಸಾಂಬಪುರ ಎಂಬ ನಗರವನ್ನು ಸ್ಥಾಪಿಸಿದನು. ಆದರೆ ಈಗ ಒಂದು ದೊಡ್ಡ ಸಮಸ್ಯೆ ಉದ್ಭವಿಸಿತು. ದೇವಾಲಯದ ನಿರ್ಮಾಣ ಪೂರ್ಣವಾಯಿತು ಮತ್ತು ವಿಗ್ರಹವು ಕಂಡುಬಂದಿತು. ಆದರೆ ಸ್ಥಳೀಯ ಬ್ರಾಹ್ಮಣರು ಅದನ್ನು ಪೂಜಿಸಲು ಸಿದ್ಧರಾಗಿರಲಿಲ್ಲ. ದೇವಲಕ್ ದೇವಾಲಯದ ಅರ್ಚಕರಾಗುವುದರಿಂದ ಅವರ ಧರ್ಮ ಭ್ರಷ್ಟಗೊಳ್ಳುತ್ತದೆ ಎಂದು ನಂಬಿದರು. ಸಾಂಬ ಮತ್ತೆ ಚಿಂತಿತನಾದನು. ಅಂತಹ ಭವ್ಯವಾದ ದೇವಾಲಯವನ್ನು ಯಾರು ಪೂಜಿಸುತ್ತಾರೆ? ಪಾಠ: ಪ್ರಾಯಶ್ಚಿತ್ತ ಪೂರ್ಣವಾದಾಗ ಮಾತ್ರ ದೇವರ ಅನುಗ್ರಹ ದೊರಕುತ್ತದೆ. ದೇವರನ್ನು ಶಾರ್ಟ್ಕಟ್ಗಳ ಮೂಲಕ ಕಂಡುಹಿಡಿಯಲಾಗುವುದಿಲ್ಲ. ದೇವಾಲಯ ಸಿದ್ಧವಾಗಿದೆ, ಆದರೆ ಪುರೋಹಿತರು ಕಾಣೆಯಾಗಿದ್ದಾರೆ. ಪೂಜೆಯನ್ನು ಮಾಡಲು ಸಾಂಬ ಶಾಖ ಅಥವಾ ವಿದೇಶಗಳಿಂದ ವಿಶೇಷ ಬ್ರಾಹ್ಮಣರನ್ನು ಏಕೆ ಕರೆಯಬೇಕಾಯಿತು? ಮುಂದಿನ ಅಧ್ಯಾಯದಲ್ಲಿ ಈ ವಿಶಿಷ್ಟ ಕಥೆಯನ್ನು ಕೇಳಿ. ಅಧ್ಯಾಯ 31. ಶಾಕದ ದೈವಿಕ ಬ್ರಾಹ್ಮಣನು. ಸೂತನು ಬಹಳ ಆಸಕ್ತಿಕರ ಕಥೆಯನ್ನು ಹೇಳುವುದರ ಮೂಲಕ ಸಾಂಬನ ಕಳವಳವನ್ನು ನಿವಾರಿಸಿದನು. ಅವನು ಹೇಳಿದನು, ಓ ರಷ್ಯನರೇ, ಸ್ಥಳೀಯ ಬ್ರಾಹ್ಮಣರು ಸೂರ್ಯದೇವರ ವಿಗ್ರಹವನ್ನು ಪೂಜಿಸಲು ಹಿಂಜರಿಯುತ್ತಿದ್ದರು ಎಂದು ಸಾಂಬ ಕಾಂದಾಗ ಸಾಂಬ ಮತ್ತೊಮ್ಮೆ ಸೂರ್ಯದೇವರನ್ನು ಧ್ಯಾನಿಸಿದನು. ಸೂರ್ಯದೇವರು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವನಿಗೆ ದಾರಿ ತೋರಿಸಿದರು. ಸೂರ್ಯದೇವರು ಹೇಳಿದರು, ಮಗನೇ, ನನ್ನನ್ನು ಸಾಮಾನ್ಯ ರೀತಿಯಲ್ಲಿ ಪೂಜಿಸಲು ಸಾಧ್ಯವಿಲ್ಲ. ನನ್ನನ್ನು ಪೂಜಿಸಲು ನೀನು ಶಾಕ ದ್ವೀಪಕ್ಕೆ ಹೋಗಬೇಕು. ಅಲ್ಲಿ ನನ್ನ ಭಾಗದಿಂದ ಜನಿಸಿದ ಮಾಗ ಎಂಬ ಸೂರ್ಯಾರಾಧಕ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಪ್ರಾಚೀನ ಕಾಲದಲ್ಲಿ ಗರುಡ ಅವರನ್ನು ಬೆನ್ನಿನ ಮೇಲೆ ಹೊತ್ತು ಅಲ್ಲಿ ನೆಲೆಸಿದನು. ಅವರು ಮಾತ್ರ ನನ್ನನ್ನು ಸರಿಯಾಗಿ ಪೂಜಿಸಬಲ್ಲರು. ಸಾಂಬನು ತನ್ನ ತಂದೆ ಶ್ರೀಕೃಷ್ಣನ ಅನುಮತಿ ಮತ್ತು ಗರುಡನ ಸಹಾಯದಿಂದ ಶಾಕ ದ್ವೀಪಕ್ಕೆ ಪ್ರಯಾಣ ಬೆಳೆಸಿದನು. ಅಲ್ಲಿನ ಬ್ರಾಹ್ಮಣರು ಸೂರ್ಯನಂತೆ ಪ್ರಕಾಶಮಾನರಾಗಿದ್ದರು. ಅವರು ವೇದಗಳನ್ನು ಮತ್ತು ಸೂರ್ಯನ ರಹಸ್ಯಗಳನ್ನು ತಿಳಿದಿದ್ದರು. ಸಾಂಬ ಶ್ರದ್ಧಾಪೂರ್ವಕ ಪ್ರಾರ್ಥನೆಗಳೊಂದಿಗೆ ಆ 18 ಉದಾತ್ತ ಬ್ರಾಹ್ಮಣ ಕುಟುಂಬಗಳನ್ನು ಭಾರತಕ್ಕೆ ಬರಲು ಮನವೊಲಿಸಿದನು. ಬ್ರಾಹ್ಮಣನು ಚಂದ್ರಭಾಗ ನದಿಯ ದಡದಲ್ಲಿ ಇಳಿದಾಗ 18 ಸೂರ್ಯರು ಒಮ್ಮೆಲೆ ಉದಯಿಸಿದಂತಾಯಿತು. ಔಪಚಾರಿಕವಾಗಿ ಅವರು ಸೂರ್ಯ ಪೂಜೆಯನ್ನು ಪ್ರಾರಂಭಿಸಿದರು. ಇದು ದೇವಗಳನ್ನು ಮೆಚ್ಚಿಸಿತು. ಈ ಬ್ರಾಹ್ಮಣರ ವಂಶಸ್ಥರು ಇಂದಿಗೂ ಸೂರ್ಯ ಪೂಜೆಯ ಸಂಪ್ರದಾಯವನ್ನು ಪಾಲಿಸುತ್ತಿದ್ದಾರೆ.
ದೇವರ ಸೇವೆಗೆ ಜಾತಿ ಅಥವಾ ಸ್ಥಾನಮಾನವಲ್ಲ, ಆದರೆ ಸಾಮರ್ಥ್ಯ ಮತ್ತು ವಿಶೇಷ ಜ್ಞಾನ ಬೇಕಾಗಿದೆ. ಸಾಂಬನ ಸಂಕಲ್ಪ ಎಷ್ಟು ಪ್ರಬಲವಾಗಿತ್ತು ಎಂದರೆ ಅವನು ವಿದೇಶಗಳಿಂದ ಪುರೋಹಿತರನ್ನು ಸಹ ಕರೆದನು, ಆದರೆ ಅವನು ಬಿಟ್ಟುಕೊಡಲಿಲ್ಲ. ಆ ದೈವಿಕ ಬ್ರಾಹ್ಮಣರು ಮತ್ತು ಅವರ ಜ್ಞಾನದ ಗೌರವಕ್ಕಾಗಿ ದೇಶವು ಪ್ರಬಲವಾದಾಗ ಇಡೀ ಜಗತ್ತು ಮತ್ತು ವಿಧಿ ನಿಮಗೆ ಸಹಾಯ ಮಾಡಲು ಸಂಪನ್ಮೂಲಗಳನ್ನು ಸಂಗ್ರಹಿಸುತ್ತದೆ. ಬ್ರಾಹ್ಮಣರು ಬಂದರು, ಆದರೆ ಅವರು ವಿವರಿಸಿದ ಪೂಜಾ ವಿಧಾನವು ಒಂದು ವಿಶೇಷ ಹೂವಿನ ರಹಸ್ಯವನ್ನು ಒಳಗೊಂಡಿತ್ತು. ಅದನ್ನು ಅರ್ಪಿಸಿದಾಗ ಬಡತನವನ್ನು ಹೋಗಲಾಡಿಸುತ್ತದೆ. ಆ ವಿಧಾನ ಏನು? ಮುಂದಿನ ಅಧ್ಯಾಯ 32 ಸೂರ್ಯ ಪೂಜೆಯ ರಹಸ್ಯ ನಿಯಮಗಳು. ಸೂತಜಿ ಈಗ ಶಾಕದ ಬ್ರಾಹ್ಮಣರು ಸಾಂಬನಿಗೆ ಕಲಿಸಿದ ನಿಯಮಗಳನ್ನು ಬಹಿರಂಗಪಡಿಸಿದರು. ಸೂತಜಿ ಹೇಳಿದರು, ಓ ಋಷಿಗಳೇ, ಸೂರ್ಯದೇವರ ಆರಾಧನೆಯಲ್ಲಿ ಶುದ್ಧತೆ ಅತ್ಯಂತ ಮುಖ್ಯ. ಸ್ನಾನ ಮಾಡದೆ ಸೂರ್ಯನನ್ನು ಮುಟ್ಟುವ ಅಥವಾ ನೋಡುವ ಯಾರಾದರೂ ಪಾಪದ ಅಪರಾಧಿ. ಸೂರ್ಯ ಪೂಜೆಯಲ್ಲಿ ಕೆಂಪು ಬಣ್ಣವು ವಿಶೇಷ ಮಹತ್ವವನ್ನು ಹೊಂದಿದೆ. ಕೆಂಪು ಶ್ರೀಗಂಧ, ಕೆಂಪು ಓಲಿಯಾಂಡರ್ ಹೂವುಗಳು ಮತ್ತು ಕೆಂಪು ಕಮಲಗಳು ಸೂರ್ಯದೇವರಿಗೆ ತುಂಬಾ ಪ್ರಿಯವಾದವು. ಆದಾಗಲೂ ಒಂದು ಎಚ್ಚರಿಕೆಯಿದೆ. ಸೂರ್ಯದೇವರನ್ನು ಪೂಜಿಸುವಾಗ ಗುಂಜಾ ಹೂವುಗಳು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಎಂದಿಗೂ ಬಳಸಬಾರದು, ಏಕೆಂದರೆ ಇವು ಅವನಿಗೆ ಅಹಿತಕರ. ಪೂಜೆ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಬೇಕು ಎಂದು ಸೂತ್ ಜಿ ವಿವರಿಸಿದರು. ತಾಮ್ರದ ಪಾತ್ರೆಯಲ್ಲಿ ನೀರಿನಿಂದ ತುಂಬಿಸಿ ಕುಂಕುಮ, ಸಿಂಧೂರ ಮತ್ತು ಮುರಿಯದ ಅಕ್ಕಿ ಕಾಳುಗಳನ್ನು ಸೇರಿಸಿ, ನಂತರ ಎರಡೂ ಕೈಗಳನ್ನು ತಲೆಯ ಮೇಲೆ ಎತ್ತಿ ನೀರಿನ ಹರಿವನ್ನು ಬಿಡಬೇಕು. ಈ ಹೊಳೆಯ ಮೂಲಕ ಸೂರ್ಯನ ಚಿತ್ರವನ್ನು ನೋಡುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಮತ್ತು ಪಾಪಗಳು ನಿವಾರಣೆಯಾಗುತ್ತವೆ. ಧೂಪದ್ರವ್ಯ ಮತ್ತು ದೀಪವನ್ನು ಬೆಳಗಿಸುವುದರ ಮೂಲಕ ಸೂರ್ಯನ ಆರತಿಯನ್ನು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪೂಜೆಯ ನಂತರ ನೈವೇದ್ಯ, ಆಹಾರ ನೈವೇದ್ಯ, ಅದು ಬೆಲ್ಲವಾಗಿರಲಿ ಅಥವಾ ಹಣ್ಣುಗಳಾಗಿರಲಿ, ಅದನ್ನು ಅರ್ಪಿಸುವುದು ಕಡ್ಡಾಯವಾಗಿದೆ. ಷಷ್ಠಿ 6ನೇ ಮತ್ತು ಸಪ್ತಮಿ 7ನೇ ತಿಂಗಳ 6ನೇ ಮತ್ತು 7ನೇ ದಿನಗಳಲ್ಲಿ ಸೂರ್ಯನನ್ನು ನಿಯಮಿತವಾಗಿ ಪೂಜಿಸುವವರು ಪಾಪಗಳಿಂದ ಮುಕ್ತರಾಗಬೇಕು. 7 ತಲೆಮಾರುಗಳವರೆಗೆ ಯಾರೂ ತಮ್ಮ ಕುಟುಂಬದಲ್ಲಿ ಕುರುಡರಾಗಿ ಅಥವಾ ಬಡವರಾಗಿ ಹುಟ್ಟುವುದಿಲ್ಲ. ಈ ಆಚರಣೆ ಸರಳವಾಗಿ ತೋರಿದರೂ ಬ್ರಹ್ಮಾಂಡದ ಶಕ್ತಿಯನ್ನು ಒಬ್ಬರ ದೇಹಕ್ಕೆ ಸೆಳೆಯುವ ವಿಜ್ಞಾನವನ್ನು ಇದು ಮರೆಹೊಡೆದಿದೆ. ಈ ಪೂಜೆಯು ವ್ಯಕ್ತಿಯನ್ನು ಪ್ರಕಾಶನಗೊಳಿಸುತ್ತದೆ. ಆ ಪರಮ ಬೆಳಕಿನ ಕಿರಣಕ್ಕೆ ನಮಸ್ಕರಿಸುವಾಗ ಮತ್ತು ಶಿಸ್ತಿನಿಂದ ಮಾಡಿದ ಕೆಲಸ ಮಾತ್ರ ಪೂರ್ಣ ಫಲಿತಾಂಶಗಳನ್ನು ನೀಡುತ್ತದೆ, ಅನಿಯಂತ್ರಿತ ಪೂಜೆಯಲ್ಲ. ನೀವು ವಿಧಾನವನ್ನು ಕಲಿತಿದ್ದೀರಿ, ಆದರೆ ವರ್ಷದಲ್ಲಿ ಒಂದು ದಿನ ಸೂರ್ಯನ ರಥವು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಆ ದಿನದಂದು ಉಪವಾಸ ಏಕೆ ಅತ್ಯಂತ ಕಷ್ಟಕರ ಮತ್ತು ಅದ್ಭುತವಾಗಿದೆ? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 33 ರಥಸಪ್ತಮಿಯ ಮಹಾ ಉಪವಾಸ. ಸೂತ್ ಜಿ ಈಗ ಸೂರ್ಯದೇವರ ಜನ್ಮದಿನವೆಂದು ಪರಿಗಣಿಸಲಾದ ದಿನಾಂಕವನ್ನು ವಿವರಿಸಿದ್ದಾರೆ. ಅವರು ಹೇಳಿದರು, ಓ ಋಷಿಮುನಿಗಳೇ, ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನವನ್ನು ರಥಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲಾಗುತ್ತದೆ. ಸೂರ್ಯದೇವರು ಮೊದಲು ತನ್ನ 7 ಕುದುರೆಗಳ ರಥದ ಮೇಲೆ ಸವಾರಿ ಮಾಡಿ ಬ್ರಹ್ಮಾಂಡದ ಸುತ್ತಲೂ ಪ್ರಾರಂಭಿಸಿದ ದಿನ ಇದು. ಈ ದಿನದಂದು ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಸಾವಿರಾರು ಗ್ರಹಣಗಳ ಸಮಯದಲ್ಲಿ ಮಾಡಿದ ದಾನಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ಅಮೃತವನ್ನು ಸುರಿಸುವುದರಿಂದ ಇದನ್ನು ಆರೋಗ್ಯ ಸಪ್ತಮಿ ಎಂದೂ ಕರೆಯಲಾಗುತ್ತದೆ. ಈ ಉಪವಾಸದ ಕಥೆಯನ್ನು ವಿವರಿಸುತ್ತಾ ಸೂತ್ ಜಿ, ಒಮ್ಮೆ ವೇಶ್ಯಾಳೊಬ್ಬಳು ತನ್ನ ಜೀವನದಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡಿರಲಿಲ್ಲ. ಆದರೂ ಅವಳು ತಿಳಿಯದೆಯೇ ರಥಸಪ್ತಮಿಯೆಂದು ಉಪವಾಸ ಮಾಡಿ ಸೂರ್ಯನಿಗೆ ದೀಪ ಅರ್ಪಿಸಿದಳು. ಆ ಒಂದು ದಿನದ ಪುಣ್ಯವು ಅವಳ ಮುಂದಿನ ಜನ್ಮದಲ್ಲಿ ರಾಣಿಯ ಸ್ಥಾನವನ್ನು ಗಳಿಸಿ ಅಂತಿಮವಾಗಿ ಮೋಕ್ಷವನ್ನು ಪಡೆದು. ಈ ದಿನದಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಸಮಯದಲ್ಲಿ ಎಚ್ಚರಗೊಂಡು
ತಲೆಯ ಮೇಲೆ ಮದರ ಎಲೆಯೊಂದಿಗೆ ಸ್ನಾನ ಮಾಡುವುದು ವಾಡಿಕೆ. ಹಾಗೆ ಮಾಡುವುದರಿಂದ ಇಡೀ ವರ್ಷದ ಪಾಪಗಳು ಮತ್ತು ರೋಗಗಳು ತೊಳೆಯಲ್ಪಡುತ್ತವೆ. ಉಪವಾಸ ಆಚರಿಸುವವರು ಈ ದಿನದಂದು ಎಣ್ಣೆ ಮತ್ತು ಉಪ್ಪನ್ನು ತ್ಯಜಿಸಿ ಸೂರ್ಯದೇವರನ್ನು ಮಾತ್ರ ಧ್ಯಾನಿಸಬೇಕು. ರಥಸಪ್ತಮಿ ಆಚರಿಸುವ ಮನೆಯನ್ನು ಸೂರ್ಯನಾರಾಯಣನೇ ಕಾವಲು ಕಾಯುತ್ತಾನೆ ಎಂದು ಸೂತ್ ಜಿ ಹೇಳುತ್ತಾರೆ. ಸೂರ್ಯದೇವರ ಆಶೀರ್ವಾದದಿಂದ ಮನೆಯಲ್ಲಿ ಆರೋಗ್ಯ ಮೇಲುಗೈ ಹೊಂದುತ್ತದೆ ಮತ್ತು ರೋಗಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಈ ಉಪವಾಸ ದೇಹವನ್ನು ಹೊಸ ಬ್ಯಾಟರಿ ಹಾಗೆ ಚಾರ್ಜ್ ಮಾಡುತ್ತದೆ. ಆರೋಗ್ಯ ದೇವರನ್ನು ಆರೋಗ್ಯಕ್ಕಾಗಿ ಕೇಳಿ ಮತ್ತು ಕಾಮೆಂಟ್ಗಳಲ್ಲಿ ಓಂ ಆದಿತ್ಯಾಯ ನಮಃ ಎಂದು ಬರೆಯಿರಿ. ತಿಳಿಯಿರಿ, ಸಂಯಮ ಮತ್ತು ಕಠಿಣತೆಯ ಒಂದು ದಿನ ಕೂಡ ನಿಮ್ಮ ಹಣೆಬರಹದ ಹಾದಿಯನ್ನು ಬದಲಾಯಿಸಬಹುದು. ಸೂರ್ಯದೇವನು ಒಂಟಿಯಲ್ಲ. ವರ್ಷದ 12 ತಿಂಗಳುಗಳಲ್ಲಿ ಋತುಗಳನ್ನು ಬದಲಾಯಿಸುವ 12 ವಿಭಿನ್ನ ರೂಪಗಳನ್ನು ಅವನು ಹೊಂದಿದ್ದಾನೆ. ಯಾವ ರಕ್ತಿರೂಪವು ಶೀತವನ್ನು ತರುತ್ತದೆ ಮತ್ತು ಯಾವುದು ಹೆಚ್ಚನ್ನು? ಮುಂದಿನ ಅಧ್ಯಾಯದಲ್ಲಿ ತಿಳಿಯಿರಿ.